18 ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲಾಗದ ಎಚ್.ಡಿ. ಕುಮಾರಸ್ವಾಮಿ. 4 ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಬರೋಬ್ಬರಿ 4 ಜೆಡಿಎಸ್ ಶಾಸಕರು ಬಿಜೆಪಿ ನೋಡಿ, ವಿಧಾನ ಪರಿಷತ್ ಚುನಾವಣೆ ಜೆಡಿಎಸ್ಗೆ ಭಾರಿ ಮುಖಭಂಗ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಮುಂದಿನ ನಡೆಯನ್ನು ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತಾರೆ ಹೇಳಿ ಕೇಳಿ. ಅವರದ್ದೇ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದ್ದು ಉಂಟು. ಆದ್ರೆ ಎಲ್ಲೋ ಒಂದು ಕಡೆ ಗೋವಿಂದರಾಜು ಅವರು ಗೆದ್ಕೊಂಡು ಬರ್ತಾರೆ ಅಂತ ಹೇಳಿ ಕೂಡ ಎಲ್ಲರೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಹುಸಿ ಆಯ್ತು. ಸಾಕಷ್ಟು ರೀತಿಯಾದಂತಹ ರಣತಂತ್ರವನ್ನ ಕೂಡ ಹೆಣೆಯುವಂತಹ ಕೆಲಸ ಆಗಿತ್ತು ಎಚ್.ಡಿ. ಕುಮಾರಸ್ವಾಮಿ ಅವರಿಂದ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲಾಗ್ತಾರೆ. ಅವರ ಪಕ್ಷದಲ್ಲಿ ಸಾಕಷ್ಟು ಶಾಸಕರು ಅಸಮಾಧಾನಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಸಪೋರ್ಟ್ ಮಾಡಲಿಲ್ಲ ಹೇಳಿ ಕೇಳಿ. ನೆನ್ನೆ ಜಿ.ಟಿ. ದೇವೇಗೌಡರು ಬಂದ್ರು, ಹಕ್ಕು ಚಲಾವಣೆ ಮಾಡಿದ್ರು. ತದನಂತರ ಹೋಗ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಹಕ್ಕು ಚಲಾವಣೆ ಮಾಡಿದ್ದೇನೆ ಅಂತ ಹೇಳಿ ಸಾಕಷ್ಟು ರೀತಿಯಾದಂತಹ ಅನುಮಾನ ಕೂಡ ಮೂಡಿಬಿಡ್ತು. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ತು ಜೆಡಿಎಸ್ ಪಕ್ಷದಲ್ಲಿ ಅಡ್ಡ ಮತದಾನ ಆಗಿಬಿಟ್ಟಿದೆ ಅಂತ ಹೇಳಿ. ಈಗ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವರನ್ನ ಏನಾದ್ರೂ ಪಕ್ಷದಲ್ಲಿ ಇರಿಸ್ಕೊಳ್ತಾರಾ ಅಥವಾ ಗೇಟ್ ಪಾಸ್ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇರೋದೇ 18 ಶಾಸಕರು. ಹಾಗಾದ್ರೆ ಅವ್ರು ಯಾರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಸಪೋರ್ಟ್ಗೆ ನಿಲ್ಲಿಲ್ಲ ಅನ್ನುವಂತಹ ಪ್ರಶ್ನೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ನಾವು ಗಮನಿಸಿದಾಗೆ ನಿಜಕ್ಕೂ ಇದು ಜೆಡಿಎಸ್ಗೆ ಭಾರಿ ಮುಖಭಂಗ. ಈ ಸಂಪರ್ಕ ಕಡಿತ ಆಗಿದೆ, ಮತ್ತೆ ಪುನಃ ಸಂಪರ್ಕಿಸುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ನೋಡಿ, ಜೆಡಿಎಸ್ಗೆ ಭಾರಿ ಮುಖಭಂಗ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್ ಹೂಗಾರ್, ನಾವು ಗಮನಿಸಿದಾಗೆ ಜೆಡಿಎಸ್ ನಾಯಕರು ಸಾಕಷ್ಟು ರೀತಿಯಾದಂತಹ ರಣತಂತ್ರಗಾರಿಕೆಯನ್ನ ಹೆಣೆದ್ರು ಅವರ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಎಲ್ಲೋ ಒಂದು ಕಡೆ ವಿಫಲ ಆಗೋಯ್ತು. ಈಗ ಅವರದ್ದೇ ಪಕ್ಷದಲ್ಲಿರುವಂತಹ ಶಾಸಕರು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಮುಂದಿನ ಕ್ರಮ ಯಾವ ರೀತಿ ಜರುಗತ್ತೆ? ಈಗಾಗಲೇ ನಿನ್ನೆ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರು ಕಣಕ್ಕಿಳಿದಿದ್ರು. ಅಭ್ಯರ್ಥಿಯ ಪರವಾಗಿ ಪಕ್ಷದ ಎಲ್ಲಾ ಶಾಸಕರು ಸಹಿತ ಮತವನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಹಿತ ಚುನಾವಣೆಯ ಹಿಂದಿನ ದಿನ ಸಭೆಯನ್ನು ಕೂಡ ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿಯೂ ಕೂಡ ಎಲ್ಲಾ ಶಾಸಕರಿಗೂ ಸಹಿತ ಸೂಚನೆ ಕೂಡ ಕೊಟ್ಟಿದ್ರು. ಆದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಚುನಾವಣೆಯಲ್ಲಿ ಇರುವ ಜೆಡಿಎಸ್ನ 18 ಶಾಸಕರಲ್ಲಿ ಕೇವಲ 14 ಮತಗಳು ಮಾತ್ರ ಒಂದು ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಕೂಡ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಇನ್ನು 4 ಈ ಶಾಸಕರೇನಿದ್ದಾರೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಶಾಸಕರಲ್ಲಿ ಅಸಮಾಧಾನ ಇದೆ. ಕುಮಾರಸ್ವಾಮಿ ಅವರಿಗೆ ಇರುವಂತ 18 ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತ ಮತ್ತೆ ವಿಶ್ವಾಸನ ಗಳಿಸುವಲ್ಲಿ ಎಲ್ಲೋ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಫಲರಾದ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಕೆಲವು ಶಾಸಕರ ಅಸಮಾಧಾನ ಇದೆ ಜೆಡಿಎಸ್ ಪಕ್ಷದಲ್ಲಿ ಅನ್ನುವಂಥದ್ದು ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಕೂಡ ಗೊತ್ತಾಗ್ತಾ ಇತ್ತು, ಕೆಲವೊಂದಿಷ್ಟು ವಿಚಾರಗಳಿದೆ. ಆದ್ರೆ ಇದೀಗ ಆ ಒಂದು ಅಸಮಾಧಾನ ಏನಾಗಿದೆ ಬಹಿರಂಗವಾಗಿಯೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಇದು ಸಹಜವಾಗಿ ಜೆಡಿಎಸ್ ಪಕ್ಷಕ್ಕೆ ಇದು ಭಾರಿ ದೊಡ್ಡ ಮುಖಭಂಗ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಶಾಸಕರ ಸಭೆಯನ್ನು ಕೂಡ ಕರೀಲಿಕ್ಕೆ ಒಂದಿಷ್ಟು ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಎಲ್ಲಾ ಶಾಸಕರು ಕೂಡ ಸಭೆಯನ್ನ ಕರೆದು ಆ ಸಭೆಯಲ್ಲಿ ಯಾರೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡು ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು. ಇದು ಮೈತ್ರಿಗೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಕೂಡ ಎಫೆಕ್ಟ್ ಆಗುವಂಥದ್ದು. ಯಾಕಂತಂದ್ರೆ ಇರುವ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತವನ್ನ ಹಾಕಿಸುವಂತ ನಿಟ್ಟಿನಲ್ಲಿ ವಿಫಲರಾದ್ರೆ ಮುಂದೆ ಮೈತ್ರಿಯಲ್ಲಿಯೂ ಕೂಡ ಒಂದಿಷ್ಟು ಒಡಕು ಸೃಷ್ಟಿ ಆಗ್ಬಹುದು, ಅಥವಾ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಸಹಿತ ನಮ್ಮನ್ನ ಯಾವ ರೀತಿಯಾಗಿ ನೋಡಬಹುದು ಅನ್ನುವಂತ ಆತಂಕ ಕೂಡ ಕುಮಾರಸ್ವಾಮಿಯವರಿಗೂ ಕೂಡ ಈಗ ಕಾಡ್ತಾ ಇದೆ. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಸೂಕ್ತ ಯಾರು ಪಕ್ಷದ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇರುವಂತದ್ದು.
ಆದರೆ ದೀಪ ಒಂದು ಇದು ನಿನ್ನೆ ನಡೆದಿರ್ತಕ್ಕಂತ ಚುನಾವಣೆ ಏನ್ರಿ, ಇದು ಗೌಪ್ಯ ಮತದಾನ, ಬಹಿರಂಗವಾಗಿರ್ತಕ್ಕಂಥ ಇಂಥವ್ರಿಗೆ ಹಾಕಿದೀವಿ ಅನ್ನುವಂಥದ್ದು ಆ ಪಕ್ಷದಲ್ಲಿ ಏಜೆಂಟ್ರಿಗೂ ಕೂಡ ಇದು ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಅದಾದ ಬಳಿಕ ತಮಗೆ ಗೊತ್ತಾದ್ರೂ ಸಹಿತ ಅದನ್ನ ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಅವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಒಂದು ನಿಗಾ ಇಟ್ಟು ಕ್ರಮವನ್ನ ಕೈಗೊಳ್ಳಬಹುದು. ಆದ್ರೆ ಪಕ್ಷದ ವಿಪ್ ಅನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಸಾಬೀತುಪಡಿಸಲಿಕ್ಕೆ ಇಲ್ಲಿ ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ. ಅದು ಈಗ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ಒಂದ್ ರೀತಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಶಾಸಕರ ಜೊತೆ ಚರ್ಚೆ ನಡೆಸಲಿಕ್ಕೂ ಕೂಡ ಒಂದಿಷ್ಟು ಚಿಂತನೆ ನಡೆಸಿದ್ರೆ ಈ ಬಗ್ಗೆ ಕೂಡ ಆಪ್ತರ ಜೊತೆ ಚರ್ಚೆ ಕೂಡ ನಡೆಸಲಿಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ದೀಪಾ, ಎಸ್ ಬಸವರಾಜ್, ನಾವು ಗಮನಿಸಿದಾಗ ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ 7 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಗೊತ್ತಾಗಿರುವಂತಹ ವಿಷಯ, ಅಸಮಾಧಾನ ಕೂಡ ಹೊರ ಹಾಕ್ತಿದ್ದಾರೆ. ಯಾರೆಲ್ಲ ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಿದಾರಲ್ಲ ಅಂತವ್ರನ್ನ ಏನಾದ್ರೂ ಮತ್ತೆ ಪಕ್ಷದಲ್ಲಿ ಇರಿಸ್ಕೊಳ್ತಾರ ಅಥವಾ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರ? ದೀಪಾ, ಬಿಜೆಪಿಯು ಕೂಡ ಇಬ್ಬರು ಅಭ್ಯರ್ಥಿಗಳ ಗೆಲುವನ್ನ ಕಂಡಿದ್ದಾರೆ. ಆದ್ರೆ ಶಾಸಕರ ಅಡ್ಡ ಮತದಾನ ತಡೆಗಟ್ಟುವಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ವಿಫಲರಾಗಿರ್ತಕ್ಕಂಥದ್ದು. ಈಗಾಗಲೇ ಅವರ ಒಂದು ಅಭ್ಯರ್ಥಿ ಪರವಾಗಿ ಮತವನ್ನ ಹಾಕಿ ಉಳಿದಿರ್ತಕ್ಕಂಥ ಮತವನ್ನ ಜೆಡಿಎಸ್ ಅಭ್ಯರ್ಥಿಗೆ ಹಾಕ್ಲಿಕ್ಕೆ ಕೂಡ ಒಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಸುಮಾರು 3 ಒಂದು ಅಡ್ಡ ಮತದಾನ ಆಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆ ಅಡ್ಡ ಮತ ಯಾರು ಮಾಡಿದವರು ಯಾರು ಅನ್ನುವಂಥದ್ದು ಕೂಡ ಸಹಜವಾಗಿ ಕೂಡ ಈಗಾಗಲೇ ಬಿಜೆಪಿಯ ನಾಯಕರು ಕೂಡ ಗೊತ್ತಾಗಿದೆ ಅನ್ನುವಂಥದ್ದು. ಆ ಬಗ್ಗೆ ನಿನ್ನೆ ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಅವರು ಕೂಡ ರಿಯಾಕ್ಟ್ ಕೂಡ ಮಾಡಿದ್ರು. ಯಾರೆಲ್ಲ ಮಾಡಿದ್ರೆ ಅದು ಗೊತ್ತೇ ಆಗುತ್ತೆ, ಹಾಗಾಗಿ ಅದು ಸೂಕ್ತ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನುವಂಥದ್ದು. ನಿನ್ನೆ ಕೂಡ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಹೈಕಮಾಂಡ್ ನಾಯಕರಿಗೆ ಅವೆಲ್ಲ ಶಾಸಕರು ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡು ಅವ್ರ ಬಗ್ಗೆ ಕೂಡ ಕ್ರಮವನ್ನ ಕೈಗೊಳ್ಳಿ ಮುಂದಾಗಬಹುದು, ಅಥವಾ ಶಾಸಕರ ಮೇಲೂ ಕೂಡ ಒಂದು ಕಣ್ಣುಟ್ಟಿ ಅಡ್ಡ ಮತದಾನ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ವಿವರಣೆ ಕೂಡ ಪಡಿಬಹುದು. ಆ ಒಂದು ಪಡೆದು ಮುಂದಿನ ತೀರ್ಮಾನವನ್ನ ಶಾಸಕರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಗಳೇನಿದಾವೆ ಇದಕ್ಕೂ ಸಹಿತ ಇದು ದೊಡ್ಡ ಮಟ್ಟಿಗೆ ಕೂಡ ಎಫೆಕ್ಟ್ ಆಗುವಂತದ್ದು. ಹಾಗಾಗಿ ಇದನ್ನು ಕೂಡ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರು ಸಹಿತ ಗಂಭೀರವಾಗಿ ಪರಿಗಣಿಸಿರ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ನಿನ್ನೆ ತತ್ಕ್ಷಣವೇ ಹೈಕಮಾಂಡ್ ನಿಂದಲೂ ಕೂಡ ವಿಜೇಂದ್ರ ಅವರಿಗೆ ಒಂದು ದೂರವಾಣಿ ಕರೆ ಮುಖಾಂತರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬರುವಂತ ದಿನಗಳಲ್ಲಿ ಯಾವೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುವಂತದ್ದು ಎಲ್ಲಾ ಸಾಧ್ಯತೆ ಕೂಡ ಇದೆ. ದೀಪಾ, ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಯಾವ ರೀತಿ ಅಸಮಾಧಾನಕ್ಕೆ ಒಳಗಾಗಿದ್ದಾರೆ ಕೆಲವೊಂದಿಷ್ಟು ಶಾಸಕರು ಅನ್ನೋದು ಗೊತ್ತೇ ಇರುವಂಥದ್ದು ವಿಷಯ. ಇವರ ವಿರುದ್ಧವಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಕ್ರಮವನ್ನು ಕೈಗೊಳ್ಳುತ್ತಾರೆ, ಇವರನ್ನೇನಾದರೂ ಪಕ್ಷದಲ್ಲಿ ಇರಿಸ್ಕೊಳ್ತಾರಾ ಅಥವಾ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರಾ? ಯಾಕಂತಂದ್ರೆ 7 ಶಾಸಕರು ಕ್ರಾಸ್ ವೋಟ್ ಆಗಿದೆ. ಅಡ್ಡ ಮತದಾನ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಬಿಜೆಪಿ ನಾಯಕರು ಕೈಗೊಂಡಿದ್ರು. ಆ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ಅವರದ್ದೇ ಪಕ್ಷದ ನಾಯಕರನ್ನ ಇತ್ತ ಕಾಂಗ್ರೆಸ್ ಪಕ್ಷದವರು, ಅಂದ್ರೆ ಏನು ಬಿಜೆಪಿ ನಾಯಕರಲ್ಲಿ ಯಾರೆಲ್ಲ ಉಚ್ಚಾಟನೆಗೊಂಡಿದ್ದಾರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡಿ, ಎಕ್ಸಾಂಪಲ್ ಶಿವರಾಮ್ ಹೆಬ್ಬಾರ್ ಅವರಾಗಿರಬಹುದು, ಎಸ್.ಟಿ. ಸೋಮಶೇಖರ್ ಅವರಾಗಿರಬಹುದು, ಅವರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದು ಉಂಟು. ಈಗ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ. ಯಾರು ಈ ರೀತಿಯಾಗಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ.